ನಮಸ್ಕಾರ. ನೋಡಿ, ಇವತ್ತು ನಾನು ಆ, ಇದು ಬಾಬಿನ್ ಅಂತ ಹೇಳ್ತಾರೆ ಮತ್ತು ಸ್ಪೂಲ್ ಅಂತ ಹೇಳ್ತಾರೆ ಕೆಲವರು. ಅಂತ ಹೇಳಿದರೆ ಇದು ಹುಲ್ಲು ತೆಗೆಯುವ ಮಿಷನ್ನ ಟ್ಯಾಪ್ ಆ್ಯಂಡ್ ಗೋವಿನ ಒಂದು ಭಾಗ. ಇದು ನೆಲಕ್ಕೆ ಈ ರೀತಿಯಾಗಿ ನಿಲ್ಲುವಂತಹ ಜಾಗ. ಇದು ಈ ನೆಲದಲ್ಲೇ ಓಡಿಸಾಕುವಾಗ ಇದು ಸವೆದು ಕೂಡಲೇ ಒಂದೇ ದಿನದಲ್ಲಿ ಸವಿದು ಹೋಗುವುದು ಇದೆ. ಈ ಹೊಸ ಜನಗಳು ಯಾರೇ ಹೊಸಬರು ಇದನ್ನು ಉಪಯೋಗ ಮಾಡುವುದು ಅಂತ ಹೇಳಿದರೆ ನೆಲದಲ್ಲೇ ಇದನ್ನು ಎಳೆದುಕೊಂಡು ಹೋಗ್ತಾರೆ. ಆವಾಗ ಇದು ಕೂಡಲೇ ಅಂದರೆ ಒಂದು ದಿನದಲ್ಲಿ ಇದರದ್ದು ನಾಮಾವಶೇಷ ಆಗ್ತದೆ. ಹಾಗಾದ ಕಾರಣ ಅದಕ್ಕೆ ನೋಡಿ, ಇದು 3 ಇಂಚಿನ ಪ್ಲೇಟು. ನನಗೆ ಕರೆಕ್ಟ್ ಸೈಜಿನದು ಸಿಗಲಿಲ್ಲ. ಹಾಗೆ ಇದರನ್ನು 2.5 ಇಂಚಿಗೆ ಸರಿಯಾಗುವಾಗ ಮಾಡಿದರೆ ಇದಕ್ಕೆ ಕರೆಕ್ಟ್ ಸೂಟ್ ಆಗ್ತದೆ, ಗೊತ್ತಾಯ್ತಲ್ಲ. ಹಾಗೆ ಅದನ್ನು ಸ್ವಲ್ಪ ಮೋಲ್ಡ್ ಮಾಡಿ ಇದಕ್ಕೆ ಹೊಂದಿಸುವಂತಹದ್ದನ್ನು ನಿಮಗೆ ನಾನೀಗ ತೋರಿಸಿಕೊಡ್ಲಿಕ್ಕಿದ್ದೇನೆ. ನೋಡಿ, ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಇರಬೇಕು, ಇದನ್ನು ಉಪಯೋಗ ಮಾಡಿದರೆ ಏನು ಗುಣ, ಏನು ಅವಗುಣ ಎರಡೂ ನಾನು ನಿಮಗೆ ತೋರಿಸಿಕೊಡ್ತೇನೆ. ನೋಡಿ, ಇದರಲ್ಲಿ ಮೋಲ್ಡಿಂಗ್ ಮಿಷನಲ್ಲಿ ಕೆಲಸ ಮಾಡ್ತಾ ಇರುವಾಗ ಅದರಲ್ಲಿ ಕಿಡಿ ಸಿಕ್ಕಾಪಟ್ಟೆ ಇರ್ತಾ ಇದೆ. ಹಾಗಾದರೆ ಕಣ್ಣಿಗೆ ಸೇಫ್ಟಿ ಗ್ಲಾಸನ್ನು ಅಳವಡಿಸಿಕೊಳ್ಳಲೇಬೇಕು. ಅಂದರೆ ಇಲ್ಲದೆ ಕೆಲಸ ಮಾಡಬಾರ್ದು, ಗೊತ್ತಾಯ್ತಲ್ಲ. ಹಾಗೆ ನೋಡಿ, ಅದು ಆ ರೀತಿಯಾಗಿ ಮಿಣ್ಣಿ ಬರುವಾಗ ಅವಘಡಗಳು ಸಂಭವಿಸ್ತದೆ. ಅಂದರೆ ಕಣ್ಣಿಗೆ ಅದು ನೇರ ನಾಟಿದರೆ ವಾಪಸ್ಸು ಕ್ಲಿನಿಕ್ಗೆ ಹೋಗಲೇಬೇಕು ಅದನ್ನು ತೆಗೆಯಲಿಕ್ಕೆ, ಗೊತ್ತಾಯ್ತಲ್ಲ. ಹಾಗೆ ಜಾಗ್ರತೆಯಾಗಿ ಕೆಲಸ ಮಾಡಿ. ನೋಡಿ, ಈ ರೀತಿ ಇದನ್ನು 2.5 ಇಂಚಿಗೆ ಸರಿಯಾಗಿ 2.5 ಇಂಚಿನದ್ದೇ ಸಿಗ್ತದೆ. ಸಿಕ್ಕಿದರೆ ಭಾಳ ಒಳ್ಳೆಯದಾಯಿತು. ಹಾಗೆ ಇದನ್ನು ಸೆಂಟ್ರ್ ತೆಗೆದು ಒಂದು ಹೋಲ್ಸ್ ಮಾಡಬೇಕು, ಗೊತ್ತಾಯ್ತಲ್ಲ. ಸಾಧಾರಣ ಒಂದು 6 mm ಸಾಕು. 6 mm 5 mm ಇಂದಾದರೂ ಓಕೆ. ಅಷ್ಟು ದೊಡ್ಡ ಸ್ಕ್ರೂ ಪಾಸ್ ಆಗುವಷ್ಟು ಹೋಲ್ಸನ್ನು ಮಾಡಬೇಕು. ಅದನ್ನು ನಂತರ ನೋಡಿ, ಇದು ಡೈ ಇದೆ ನೋಡಿ. ಇದರಲ್ಲಿ ಈ ಥರ ಇಟ್ಟು ನೋಡಿ, ಈಗ ನೋಡಿ, ಇದು ಈ ಥರ ಇಟ್ಟು ಇದನ್ನು ನೋಡಿ, ಇದನ್ನು ಸರಿ ಸ್ವಲ್ಪ ಅದು ಸಣ್ಣ ಗೋಲಾಕಾರ, ಗೊತ್ತಾಯ್ತಲ್ಲ. ಇದು ತುಂಬ ಅಲ್ಲ, ಅದು ಏನಿದ್ದರೂ ಇದಕ್ಕೆ ಈ ಥರ ಸೆಟ್ಟಾಗಿ ಕುಳಿತುಕೊಳ್ಬೇಕು ಒಟ್ಟು. ನೋಡಿ, ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಗ್ಯಾಪ್ ಸಿಗಬಾರ್ದು. ಗ್ಯಾಪ್ ಸಿಕ್ಕಿಕೊಂಡ್ರೆ ವೈಬ್ರೇಷನ್ ಬರ್ತದೆ. ಮಿಷನು ಆಪರೇಟ್ ಮಾಡಲಿಕ್ಕೆ ತುಂಬ ತ್ರಾಸ. ಕೈಯೆಲ್ಲ ವೈಬ್ರೇಷನ್ ಬಂದು ಇರುವೆ ಹರಿದಾಗ ಆಗೋದು ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಕೆಲಸ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಹಾಗಾದ ಕಾರಣ ಇದು ಪರ್ಫೆಕ್ಟಾಗಿ ಸೆಟ್ ಆಗಿರಬೇಕು. ನೋಡಿ, ಇದು ಎಲ್ಲಿಯೂ ಎಕ್ಸಸ್ ಆಗಿ ನಿಲ್ಲಬಾರ್ದು. ಒಳ್ಳೆಯದು. ಇದು ಮೊದಲು ಸ್ಕ್ರೂ ಹಾಕುವುದಕ್ಕೆ ಮೊದಲೇ ಇದನ್ನು ನಾವು ನೋಡಿಕೊಳ್ಬೇಕು ಹೇಗಿದೆ ಅಂತ ಹೇಳಿ. ಇನ್ನು ನಾನು ಇದಕ್ಕೆ ಒಂದು ಸ್ಕ್ರೂವನ್ನು ಸೆಟ್ ಮಾಡುವ.
ಒಯ್ ಇನ್ನೊಂದು ತಂದು ಕೊಡ್ತೇನೆ ಅಲ್ಲಿಂದ. ಹಾಂ ಕೇಳ್ತಾ ಇನ್ನೊಂದು ತಂದು ಕೊಡು. ನೋಡಿ ಇದನ್ನು ಇದು ನಾನು ಪದೇ ಪದೇ ಹೇಳ್ತಾ ಇರೋದು ಒಂದೇ, ಹೇಳ್ತಾ ಇದ್ದರೆ ಇದರಿಂದ ಹೊರಗೆ ಉಳಿವಾಗೇ ಇರಬಾರ್ದು, ಗೊತ್ತಾಯ್ತಲ್ಲ. ಮತ್ತೊಂದು ಇನ್ನೂ ಒಳ್ಳೆ ಬಿಗಿಯಾಗಿ ಇದನ್ನು ಟೈಟ್ ಮಾಡಬೇಕು. ನೋಡಿ ಎಷ್ಟು ನೋಡಿ ಈ ಥರ ಬಿಗಿಯಾಗಿ ಟೈಟ್ ಮಾಡಿ ಒಟ್ಟು ಆ ಪ್ಲೇಟು ಇದರಲ್ಲಿ ಬಾಬಿನಲ್ಲಿ ಅಲುಗಾಡ್ತಿರ್ಬಾರ್ದು. ಹಾಗೆ ನೋಡಿ ಈಗ ಸರಿ ಆಯಿತು, ಪರ್ಫೆಕ್ಟ್. ಹಾಗೆ ನೋಡಿ ಈಗ ನಿಮಗೆ ಈ ವಿಡಿಯೋ ಹೇಗೆ ಇಷ್ಟ ಆಯಿತಾ ಅಂತ ಹೇಳಿದರೆ, ಇಂಥ ಜುಗಾಡುಗಳು ಕೆಲವಿದೆ ನಮ್ಮ ಹತ್ತಿರ, ಗೊತ್ತಾಯ್ತಲ್ಲ. ಇದು ಒಂದು ಹಾಗೆ ಕಂಪೆನಿಯವರು ಯಾರೇ ಆಗಲಿ, ಹುಲ್ಲಿನ ಈ ವೀಡ್ ಕಟ್ಟಿಂಗ್ ಮಿಷನ್ನ ಕಂಪೆನಿಯವರಾಗಿರಲಿ ಅಥವಾ ಇದನ್ನು ಮಾಡೋ ಕಂಪೆನಿಯವರಾಗಲಿ, ಯಾರು ಈ ಥರ ಮಾಡಿಂತ ಹೇಳೋದಿಲ್ಲ. ಹಾಗೆ ಹೇಳ್ಕೊಂಡು ನಮಗೆ ಕೆಲವು ಸಲ ಅನಿವಾರ್ಯವಾಗಿ ನಾವು ಇಂಥದ್ದಕ್ಕೆ ಇಡಬೇಕಾಗ್ತದೆ. ಎಷ್ಟೋ ಜೀವನದಲ್ಲಿ ಇಂಥದ್ದು ಎಷ್ಟೋ ನಮಗೆ ಅನುಭವಕ್ಕೆ ಬರ್ತದೆ, ಅದರಲ್ಲಿ ಇದು ಒಂದು, ಗೊತ್ತಾಯ್ತಲ್ಲ. ನೋಡುವ ಹಾಗೆ ನಿಮಗೆ ಈ ವಿಡಿಯೋ ಮನಸ್ಸಿಗೆ ಸಮಾಧಾನ ತಂದು ಕೊಟ್ಟಿದೆ ಅಂತ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಿ. ಹಾಗೆ ಜೈ ಹಿಂದ್.